ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತಂ ಕಲ್ಪವೃಕ್ಷಣಂ ಕಾಮಧೇನವೇ. ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿ ನಮಸ್ತತೆ. ಅರುಗಿ ಕ್ಷಣದ ಗುರುಗಿ ಕ್ಷಣದ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿಗಳಿಗೆ ಗೊತ್ತು. ಈ ವಾರ 10ನೇ ತಾರೀಕು ಬಹಳ ವಿಶೇಷವಾಗಿ 10ನೇ ತಾರೀಕಿಂದ 16ನೇ ತಾರೀಕು ಹೇಗಿರುತ್ತಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮೇನ್ ಪಾಸಿಟಿವ್ ಆಗಿರೋದು ವೈಬ್ರೇಷನ್ ಡೇಟ್ ಆಫ್ ಬರ್ತ್ ಅಂದ್ರೆ ಈ ಒಂದು ಡೇಟ್ಸ್ ಅಲ್ಲಿ ಬಹಳ ಮಿರಾಕಲ್. ನಾನು ತಿಳಿದಿರೋ ಪ್ರಕಾರ ಈ 13ನೇ ತಾರೀಕು ತುಂಬಾ ರಾಜಯೋಗಿದೆ, 10ನೇ ತಾರೀಕು ತುಂಬಾ ರಾಜಯೋಗಿದೆ, ಬಹಳ ರಾಜಯೋಗಿದೆ. 13ನೇ ತಾರೀಕಂತೂ ಭಯಂಕರ ಲಕ್ಕಿ ಡೇಟ್ಸ್, ತುಂಬಾ ಪಾಸಿಟಿವ್ ಡೇಟ್ಸ್ ನ ಅನುಭವಿಸ್ತೀರಾ. ಇನ್ನೆಲ್ಲ ಡೇಟ್ ಓಕೆ ಇರುತ್ತೆ. ಈ ವಾರ ಶನಿ ಮೀನರಾಶಿಲೇ ಇದ್ದಾರೆ. ಚಂದ್ರ ಬದಲಾವಣೆ ಆಗ್ತಾ ಇದ್ದಾನೆ. ಇರ್ತಾನೆ ಬಹಳ ವಿಶೇಷವಾಗಿ. ಗುರು ಕಟಕದಲ್ಲೇ ಇರ್ತಾರೆ. ಕಟಕದಲ್ಲೇ ಗುರು ಗ್ರಹ ಇರ್ತಾರೆ. ಸಿಂಹದಲ್ಲಿ ಕೇತು ಗ್ರಹ ಇದ್ದಾರೆ. ಆದರೆ ಸೂರ್ಯ ಮತ್ತೆ ಶುಕ್ರ ತುಲಾ ರಾಶಿಲಿದ್ದಾರೆ. ಅದರ ರೀತಿಯಲ್ಲಿ ಬುಧ ಮತ್ತೆ ಕುಜ ಗ್ರಹ ವೃಷಿಕ ರಾಶಿಲಿದ್ದಾರೆ. ರಾಹು ಕುಂಭ ರಾಶಿಲಿದ್ದಾರೆ. ತುಂಬಾ ಒಳ್ಳೆಯದು. ಕುಂಭ ರಾಶಿಲಿ ಗುರು ರಾಹು ಇರೋದು ಹೆಣ್ಮಕ್ಳು ತುಂಬಾ ಶುಭಫಲ. ಮೀನ ರಾಶಿಲಿ ಶನಿ ಗ್ರಹ ಇದ್ದಾರೆ. பொதுವಾಗಿ ಇವತ್ತು ಏನು ಹೇಳ್ಬೇಕು ಅಂದ್ರೆ ಬಹಳ ವಿಶೇಷವಾಗಿ ಯಾವೆಲ್ಲ ರಾಶಿಗಳಿಗೆ ತುಂಬಾ ಟೈಮ್ ಚೆನ್ನಾಗಿಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾವ ರಾಶಿ ಸಕಾಲತ್ತ ಈ ವಾರ ಸಾಕಷ್ಟು ವಿಷಯಗಳು ಎಲ್ಲ ರಾಶಿಗೂ ಕೇಳುವಂತ ಸಂದರ್ಭಗಳು ತುಂಬಾ ಜಾಸ್ತಿ ಇದಾವೆ. ಕೇಳುವಂತ ದಿನಾಂಕಗಳು ತುಂಬಾ ಇದಾವೆ. ಹಲವಾರು ಘಟನೆಗಳು ಕೂಡ ನಡೀತಾ ಹೋಗುತ್ತೆ. ಅದರಲ್ಲಿ ತುಂಬಾ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ. ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಈ ಒಂದು ನವೆಂಬರ್ ಮಂತ್ನೇ ಕೆಟ್ಟ ಡೇಟ್. ನವೆಂಬರ್ ಮಂತ್ ಇಸ್ ವೆರಿ ಡೇಂಜರ್ ಮಂತ್ ಅಂತ ಹೇಳುತ್ತೆ. ನವೆಂಬರ್ ಮಂತ್ ಒಂದಲ್ಲ ಒಂದು ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗತ್ತೆ. ಕೆಟ್ಟದೇ ಜಾಸ್ತಿ ನಡೀತಿದೆ, ಒಳ್ಳೇದು ನಡೆಯೋದು ಬಹಳ ಕಮ್ಮಿ ಇರುತ್ತೆ. ನವೆಂಬರ್ ಮಂತ್ ಅಲ್ಲಿ ಜರ್ನಿ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಅದೇ ತರ ಈ ವರ್ಷ ಬಹಳ ವಿಶೇಷವಾಗಿ ಇನ್ನೇನು ಮುಗಿತಾ ಬಂದಿತ್ತು ನವೆಂಬರ್ ಮಂತ್ ಅಲ್ಲಿ. ಅದರಲ್ಲಿ ಕೂಡ ಶುಕ್ರ ಗುರು ರಾಹು ಕೇತು ಶನಿ ಗ್ರಹಗಳು ಏನೆಲ್ಲ ಮಾಡ್ತವೆ, ಯಾವೆಲ್ಲ ರಾಶಿ ಮೇಲೆ ಪರಿಣಾಮ ಬೀಳ್ತವೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಈ ಪರಿಣಾಮದ ಫಲವನ್ನ ನಾವು ಕಾದ್ ನೋಡೋಣ. ಯಾಕಂದ್ರೆ ಈ ಶುಕ್ರನುವೇ ಸೂರ್ಯ ಗ್ರಹಣ ಇರೋದ್ರಿಂದ ಏನೆಲ್ಲ ಫಲವನ್ನ ಕೊಡ್ತಾನೆ ಅನ್ನೋದು, ಯಾವ ರಾಶಿಗೆ ಯೋಗವನ್ನ ಕೊಡ್ತಾನೆ, ಯಾವ ರಾಶಿಗೆ ಯೋಗ ಕೊಡಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕೇತು ಸಿಂಹ ರಾಶಿನ ಕೆಡಿಸ್ತಾ ಇದ್ದಾನ, ರಾಹು ಕುಂಭ ರಾಶಿ ಯೋಗ ಕೊಡ್ತಾ ಇದ್ದಾನ, ಬುಧ ಮತ್ತೆ ಕುಜ ಗ್ರಹ ವೃಶ್ಚಿಕ ರಾಶಿ ಯೋಗವನ್ನ ಕೊಡ್ತಾ, ಗುರುಗ್ರಹ ಹುಚ್ಚನಾಗಿ ಯಾವೆಲ್ಲ ರಾಶಿಗೆ ಫಲವನ್ನು ಕೊಡ್ತಾನೆ ಕಾದ್ ನೋಡೋಣ. ಮಕರ ರಾಶಿಗೆ ಸಿಕ್ಕಾಪಟ್ಟೆ ರಾಜಯೋಗ. ಏನೆಲ್ಲ ರಾಜಯೋಗ ನೀವು ನೋಡಿದ್ರ ಮಕರ ರಾಶಿಯವರಿಗೆ? ನೀವು ಖಂಡಿತಲು ಮೊನ್ನೆ ದರ್ಶನ್ ಜೀವನದಲ್ಲಿ ಬಹಳ ಬದಲಾವಣೆಯನ್ನ ಕಂಡ್ರಿ. ದರ್ಶನ್ ಆಚೆ ಬಂದವರು, ಅವ್ರ ಅಭಿಮಾನಿಗಳೆಲ್ಲರೂ ನೋಡಿದ್ರೆ. ಅವರು ಕೂಡ ಮಕರ ರಾಶಿ. ಪ್ರಜ್ವಲ್ ಕೂಡ ಮಕರ ರಾಶಿ. ಖಂಡಿತಲ್ಲ ಕೂಡ ಅವ್ರಿಗೆ ಸದ್ಯದಲ್ಲೇ ಟೈಮ್ ತಗೊಂಡು ದೇವರು ಎಲ್ಲದನ್ನು ಒಳ್ಳೇದು ಮಾಡ್ತಾನೆ ಅಂತ ಹೇಳುತ್ತೆ. ಇವಾಗ ಒಳ್ಳೆ ಗುರುಬಲ ಗುರು ದೃಷ್ಟಿ ಬಂದಿದೆ. ಅವ್ರಿಗೂ ಕೂಡ ಒಳ್ಳೇದಾಗುತ್ತೆ, ಅವ್ರ ಕುಟುಂಬದವ್ರಿಗೂ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳುತ್ತೆ. ಮಕರ ರಾಶಿಯವರಿಗೆ ಬಹಳ ವಿಶೇಷವಾಗಿ ಮಕರ ರಾಶಿಯವರಿಗೆ ವಿಪರೀತ ರಾಜಯೋಗನ ಕೊಡ್ತಾನೆ. ಗುರು ದೃಷ್ಟಿ ರಾಶಿ ಮೇಲೆ ಬಿಡಿದ್ರೆ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾ ಹೋಗ್ತಾನೆ. ಅದು ಕಟಕ ಗುರು, ಉಚ್ಚ ಗುರು. ಬಹಳ ವಿಶೇಷವಾಗಿ ಈ ವಾರದಲ್ಲಿ ನಿಮಗೆ ಭಯಂಕರ, ನೀವು ಊಹೆ ಕೂಡ ಮಾಡಿರಕ್ಕಲ್ಲ, ಜಾಬು ಕೆಲಸ ಪ್ರಮೋಷನ್ ಎಲ್ಲ ಸಿಗುತ್ತೆ. ಯಾಕಪ್ಪ ಅಂದ್ರೆ ಒಂದು ವಿಶೇಷವಾಗಿ ಸುದೀಪ್ ಅವರು ಕೂಡ ಮಕರ ರಾಶಿ. ಅವರ ಟೈಮ್ ತುಂಬಾ ಚೆನ್ನಾಗಾಗ್ಲಿ. ಬಹಳ ವಿಶೇಷವಾಗಿ ಮಕರ ರಾಶಿ. ರಜನಿಕಾಂತ್ ಕೂಡ ಮಕರ ರಾಶಿ ತುಂಬಾ ಬ್ಯೂಟಿಫುಲ್ ಅಂತ ರಾಶಿ ಆಗುತ್ತೆ. ಮಕರ ರಾಶಿಯಲ್ಲಿ ಸಿಕ್ಕಾಪಟ್ಟೆ ಯೋಗವನ್ನ ಕೊಡುತ್ತೆ 100%. ಒಂಬಳೆಯವರು ಕೂಡ ಮಕರ ರಾಶಿ ಅನ್ಸುತ್ತೆ 100%. ಅವರ ಟೈಮ್ ತುಂಬಾ ಚೆನ್ನಾಗಾಗ್ಲಿ ಅಂತ ಹೇಳ್ತಾ ಹೋಗ್ತೀನಿ. ಫಿಲಮ್ ಎಲ್ಲ ಚೆನ್ನಾಗಿ ಹೋಗ್ಲಿ. ಅದೇ ರೀತಿಲಿ ಒಂದು ಮಕರ ರಾಶಿಯವರಿಗೆ ಬಹಳ ವಿಶೇಷವಾಗಿ ಕೇತು ದಶೆ ನಿಮಗೆ ನಡೀತಾ ಇರಬಾರ್ದು. ಕೇತು ದಶೆ ಒಂದು ನಡೆದಿಲ್ಲ ಅಂದ್ರೆ ಸೂಪರ್ ಆಗ್ತಾರೆ. ನಿಮ್ಮ ಲೈಫಲ್ಲಿ ಒಂದು ವಿಶೇಷ ಅಂದ್ರೆ ಸೂರ್ಯ ಮತ್ತೆ ಬುಧ ಗ್ರಹ 10ನೇ ಭಾವದಲ್ಲಿ ಬಲವಾಗಿದ್ದಾನೆ. ಹಾಗಾಗಿ ನಿಮಗೆ ಏನಾದ್ರು ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ. ಆ ದುಡ್ಡನ್ನ ನೀವು ಎಂಜಾಯ್ ಮಾಡಿ ತುಂಬಾ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ದುಡ್ಡಲ್ಲಿ ನಿಮಗೆ ವಿಪರೀತ ರಾಜಯೋಗದ ಒಂದು ದುಡ್ಡು ಬರುತ್ತೆ. ಆ ಒಂದು ದುಡ್ಡು ಕುಜನು ಮತ್ತೆ ಬುಧನು ತುಂಬಾ ಪವರ್ಫುಲ್ ಇದೆ, ಲಾಭಿಸ್ತಂದಿದೆ. ನಿಮಗೆ ಫಾರಿನ್ ವೀಸಾ, ಇನ್ನೊಂದು ಮತ್ತೊಂದು ಜಾಬು, ಬ್ಯಾಂಕ್ ಕೆಲಸ, ಬ್ಯಾಂಕ್ ಲೋನ್, ಇದೆಲ್ಲ ತುಂಬಾ ಆಗುತ್ತೆ. ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಜಂಪ್ ಆಗೋದು, ಮತ್ತೆ ಯಾವ್ದಾದ್ರು ಕಳೆದೋಗಿರೋ ಪೇಪರ್ ಸಿಗೋದು, ದಿಢೀರಿನ ದುಡ್ಡು ಸಿಗೋದು, ಯಾರೋ ದುಡ್ಡು ಕೊಡ್ಬೇಕಾದ್ರೆ ಇತಿಹಾಸದಲ್ಲಿ ಅದೆಲ್ಲ ದುಡ್ಡು ಬರೋದು, ಪೂರ್ವಿಕರ ಸ್ವತ್ತು ಬರೋದು, ಇದೆಲ್ಲವೂ ಕೂಡ ನಡೀತಿದೆ. ಶನಿ ತುಂಬಾ ಸ್ಟ್ರಾಂಗ್ ಆಗಿದ್ದಾನೆ. ಫ್ರೆಂಡ್ಸ್ ತಮ್ಮದಿರು ಸ್ವಲ್ಪ ಜಗಳಾಡ್ತಾರೆ. ಆ ಜಗಳಾಡ್ದಿರೋ ತರ ನೀವು ಬಹಳ ವಿಶೇಷವಾಗಿ ಒಂದು 10 ಡೈಲಿ ಬಸ್ಗೆ ಹೊಡಿರಿ. ತುಂಬಾ ಪಾಸಿಟಿವ್ ನ ಕಾಣ್ತಾ ಹೋಗ್ತಾರೆ. ತುಂಬಾ ಪಾಸಿಟಿವ್ ಕೊಡ್ತಾರೆ. ನಿಮ್ಮ ಮನೆಯಲ್ಲಿ ಯೆಲ್ಲೋ ಕಲರ್ ಹೂವನ್ನ ಯೂಸ್ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಬಾಳೆಹಣ್ಣು ಮತ್ತೆ ಯೆಲ್ಲೋ ಕಲರ್ ಹೂವು ಎರಡನ್ನೂ ಕೂಡ ದೇವರಿಗೆ ಇಡಿ, ಫೋಟೋಗೆ ಹಾಕ ಬಂದು ಒಂದು ಕಪ್ಪಲ್ಲಿ ಹಾಕಿಡಿ. ಬಾಳೆಹಣ್ಣು ಮತ್ತೆ ಯೆಲ್ಲೋ ಕಲರ್ ಹೂವು ನಿಮ್ಮ ಮನೆಯಲ್ಲಿ ಇದ್ದರೆ, ನಿಮ್ಮ ಬೆಡ್ರೂಮ್ ಅಲ್ಲಿ ಇದ್ದರೆ ತುಂಬಾ ಪಾಸಿಟಿವ್ ಆಗುತ್ತೆ. ಮಕರ ರಾಶಿ ತುಂಬಾ ಟೈಮ್ ಚೆನ್ನಾಗಿದೆ. ಒಳ್ಳೇದಾಗಲಿ.